ಆತ ಖ್ಯಾತ ಜ್ಯೋತಿಷಿ. ಟಿವಿಯಲ್ಲಿ ಜ್ಯೋತಿಷ್ಯ ಹೇಳ್ಕೊಂಡು ಸಾಕಷ್ಟು ಹೆಸರು ಮಾಡಿದ್ರು. ಆದರೆ ಅದೇ ಜ್ಯೋತಿಷಿ ಈಗ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದಾರೆ. ವಿವಾಹಿತ ಮಹಿಳೆ ಜೊತೆ ಡಿಂಗ್ ಡಾಂಗ್ ನಡೆಸುತ್ತಿದ್ದ ಜ್ಯೋತಿಷಿ ಕಮಲಾಕರ್ ಭಟ್ನ ಪೊಲೀಸರು ಕೊಲೆ ಕೇಸ್ನಲ್ಲಿ ಬಂಧಿಸಿ ಜೈಲಿಗಟ್ಟಿದ್ದಾರೆ. ನಿಮ್ಮ ಆತ್ಮೀಯ ಮಿತ್ರ ಕಮಲಾಕರ್ ಭಟ್ ಮಾಡುವಂತಹ ನಮಸ್ಕಾರಗಳು. ಮೀನರಾಶಿಗೆ ಈಗಾಗಲೇ 7:30 ಆರಂಭ ಆಗಿ ಕೌಟುಂಬಿಕ ಕಲಹಗಳು ಹೆಚ್ಚಾಗ್ತಾ ಇದ್ದಾವೆ. ಕಮಲಾಕರ್ ಭಟ್ ಖ್ಯಾತ ಜ್ಯೋತಿಷಿ. ದಿನ ಬೆಳಗಾದ್ರೆ ಮಾಧ್ಯಮದಲ್ಲಿ ಬಂದು ಕೂರ್ತಿದ್ರು. ಜನರ ಕಷ್ಟ ಸಮಸ್ಯೆಗಳನ್ನ ಕೇಳಿ ಪರಿಹಾರ ಹೇಳ್ತಿದ್ರು. ಹೀಗೆ ಕರುನಾಡಿನಲ್ಲಿ ಮನೆ ಮಾತಾಗಿದ್ದವರು ಜನಸಾಮಾನ್ಯರ ಭವಿಷ್ಯ ಹೇಳ್ತಿದ್ದ ಇದೇ ಕಮಲಾಕರ್ ಭಟ್ ಭವಿಷ್ಯ ಇದೀಗ ಠಾಣೆ ಮೆಟ್ಟಿಲೇರಿದೆ. ಕೊಲೆ ಆರೋಪದಲ್ಲಿ ಕಮಲಾಕರ್ ಭಟ್ ಪೊಲೀಸರ ಅತಿಥಿಯಾಗಿದ್ದಾರೆ. ಮಹಿಳೆ ಜೊತೆ ಕಮಲಾಕರ್ ಭಟ್ ಅಕ್ರಮ ಸಂಬಂಧ ಆರೋಪ. ಮಹಿಳೆ ಪತಿ ಹಾಗೂ ಸಂಬಂಧಿಕರ ಮೇಲೆ ಹಲ್ಲೆ, ಓರ್ವ ಸಾವು. ಪರಾರಿಯಾಗ್ತಿದ್ದ ಕಮಲಾಕರ್ ಅರೆಸ್ಟ್, 7 ಆರೋಪಿಗಳು ಲಾಕ್. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಅವರಗುಪ್ಪ ಗ್ರಾಮ ನಿನ್ನೆ ದೊಡ್ಡ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದೆ. ವ್ಯಕ್ತಿಯೋರ್ವನನ್ನ ಕೊಲೆಗೈದ ಆರೋಪದಲ್ಲಿ ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ರನ್ನ ಸಿದ್ದಾಪುರ ಪೊಲೀಸರು ಬಂಧಿಸಿದ್ದಾರೆ. ಅಷ್ಟಕ್ಕೂ ಏನಿದು ಪ್ರಕರಣ ಅಂತೀರಾ? ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೇವೆ ನೋಡಿ. ಅವರಗುಪ್ಪ ಗ್ರಾಮದ ಸುಚಿತ್ರಾ ಜೊತೆ ಕಮಲಾಕರ್ ಭಟ್ ಅಕ್ರಮ ಸಂಬಂಧ ಹೊಂದಿದ್ದ ಆರೋಪ ಇದೆ. ತಾಯಿ ಸುಚಿತ್ರಾ ಅಕ್ರಮ ಸಂಬಂಧಕ್ಕೆ ಪುತ್ರಿ ಬೇಸತ್ತು ಹೋಗಿದ್ಲು. ತನ್ನ ಮಗಳಿಗೆ ವಿಷಯ ಗೊತ್ತಾಗಿದೆ ಎಂದು ಸುಚಿತ್ರಾ ಮಗಳಿಗೆ ಟಾರ್ಚರ್ ಕೊಡ್ತಿದ್ಲಂತೆ. ತಾಯಿಯ ಅಕ್ರಮ ಸಂಬಂಧದ ವಿಷಯವನ್ನ ತಂದೆ ತಿಳಿಸಿದ್ದಳಂತೆ. ಅಪ್ಪ ಪ್ಲೀಸ್ ನನ್ನ ಕರ್ಕೊಂಡು ಹೋಗು, ನಾನು ಸತ್ತೋಗ್ತಿದ್ದೀನಿ ಅಂತ ತಂದೆ ಮಹೇಶ್ ನಾಯ್ಕ್ಗೆ ಮೆಸೇಜ್ ಮಾಡಿದ್ದಳಂತೆ. ನಂತರ ತಂದೆ ಬಳಿ ಪುತ್ರಿ ಹೋಗ್ತಿದ್ದಂತೆ ಸಿದ್ದಾಪುರ ಠಾಣೆಯಲ್ಲಿ ಪತ್ನಿ ವಿರುದ್ಧ ಮಹೇಶ್ ನಾಯ್ಕ್ ದೂರು ನೀಡಿದ್ದಾನೆ. ಇಷ್ಟಕ್ಕೆ ಪತ್ನಿ ಸುಚಿತ್ರಾ ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ಪತಿ ಮಹೇಶ್ ನಾಯ್ಕ್, ಸಂಬಂಧಿ ವಸಂತ್ ಮೇಲೆ ಪತ್ನಿ ಸುಚಿತ್ರಾ, ಕಮಲಾಕರ್ ಭಟ್, ಸುಚಿತ್ರಾ ತಂದೆ ಲೋಕನಾಥ್ ಹಲ್ಲೆ ಮಾಡಿದ್ದಾರೆ. ಘಟನೆಯಲ್ಲಿ ವಸಂತ್ ಸಾವನ್ನಪ್ಪಿದ್ದರೆ ಮಹೇಶ್ ಹಾಗೂ ಕುಮಾರ್ಗೆ ಗಂಭೀರ ಗಾಯವಾಗಿದೆ. ಮಾನ ಹರಾಜಾಗುವ ಭಯಕ್ಕೆ ಸುಚಿತ್ರಾ ಮನೆಗೆ ಜ್ಯೋತಿಷಿ ದೌಡು. ರಾತ್ರಿ ತಾರಕಕ್ಕೇರಿದ ಗಲಾಟೆ, ಕಮಲಾಕರ್ ಭಟ್ ಕಾರು ಪುಡಿ. ಇಷ್ಟೆಲ್ಲ ಹೈಡ್ರಾಮಾಗಳು ಯಾವಾಗ ನಡೆದುವೋ ಕಮಲಾಕರ್ ಭಟ್ಗೆ ಎಲ್ಲಿ ತನ್ನ ಮಾನ ಹರಾಜಾಗುತ್ತೋ ಅನ್ನೋ ಭಯ ಶುರುವಾಗಿದೆ. ಕೂಡಲೇ ಸುಚಿತ್ರಾ ಮನೆಗೆ ಜ್ಯೋತಿಷಿ ಎಂಟ್ರಿ ಕೊಟ್ಟಿದ್ದಾನೆ. ಕಮಲಾಕರ್ ಭಟ್ ಮನೆಗೆ ಬರ್ತಿದ್ದಂತೆ ಜಗಳ ತಾರಕಕ್ಕೇರಿದೆ. ಸ್ವಾಮೀಜಿ ಕಾರಿನ ಮೇಲೆ ಪತಿ ಮಹೇಶ್ ನಾಯ್ಕ್ ಮತ್ತು ಸಂಬಂಧಿಕರು ದಾಳಿ ಮಾಡಿದ್ದಾರೆ. ಹುಡುಗಿ ಬಂದದಲ್ಲ ಆಕೆ ತಾಯಿ, ಅವಳ ಜೊತೆ ಒಂದು 4 ಜನ ಬಂದರು. ಒಂದು ಚಾಕು ಹಿಡ್ಕೊ ಬಂದಾರೆ. ಹುಡುಗಿನ ಅಲ್ಲಿ ಒಳಗಿದ್ಲಂತೆ. ಒಳಗೆ ಬಂದು ದರ ಎಳೆಯಕೈತೆ. ಅಣ್ಣ ತಮ್ಮ ಇಬ್ಬರು ಇದ್ರಲ್ಲ, ನಿಮ್ಮ ವಸಂತ ಅವ್ರ ತಮ್ಮ ಮಹೇಶ್. ಅವರು ತಡ್ರಿ ಕುತ್ಕೊಂಡೆಲ್ಲ ಮಾತಾಡ್ರಿ, ಎಂಥದ್ದು ಎದಕ್ಕಾಗಿ ಎಳಿತೀರಿ ಅಂತ ಹಿಂಗೆ ಹೋದ ತಕ್ಷಣ ಅವರು ಚೂರಿನೇ ಹಾಕೇ ಬಿಟ್ಟಾರೆ. ಅದೇ ಏನಾರ ಸಣ್ಣ ಪುಟ್ಟ ಗಾಯ ಆಗಿದ್ರೆ ಹೆಂಗಾರ ದುಡ್ಡ ಏನೋ ಮಾಡಿ ಬದುಕಿಬೋದಿತ್ತು. ಸಣ್ಣ ಹುಡ್ರು, ಅದಕ್ಕೆ ನಮಗೆ ನ್ಯಾಯ ಒಳ್ಳೆ ರೀತಿಯಿಂದ ನ್ಯಾಯ ಕೊಡಿಸ್ಬೇಕು. ಮಹೇಶ್ ನಾಯ್ಕ್ ಪುತ್ರಿ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಕಮಲಾಕರ್ ಭಟ್ ಸುಚಿತ್ರಾ ಜೊತೆಗೆ ಅನ್ಯೋನ್ಯವಾಗಿರುವ ಫೋಟೋ, ರೀಲ್ಗಳು ವೈರಲ್ ಆಗಿವೆ. ಎಫ್ಐಆರ್ ದಾಖಲಾಗ್ತಿದ್ದಂತೆ ಪರಾರಿಗೆ ಮುಂದಾದ ಕಮಲಾಕರ್ ಭಟ್. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದೆ ತಡ ಕಮಲಾಕರ್ ಭಟ್ ಪರಾರಿಯಾಗೋಕೆ ಮುಂದಾಗಿದ್ರು. ಕೂಡಲೇ ಅಲರ್ಟ್ ಆದ ಪೊಲೀಸರು ಸ್ವಾಮೀಜಿಯನ್ನ ಬಂಧಿಸಿದ್ದಾರೆ. ಶಿವಮೊಗ್ಗದಲ್ಲಿ 3, ಸಿದ್ದಾಪುರದಲ್ಲಿ 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಕಮಲಾಕರ್ ಸ್ವಾಮೀಜಿ ಅವರು ತೊಂದರೆ ಮತ್ತು ಟಾರ್ಚರ್ ಕೊಡ್ತಾ ಇರ್ತಾರೆ. ಏನಂದ್ರೆ, ನೀನು ನಿಮ್ಮ ತಂದೆಯವರ ಜೊತೆ ಹೋಗಿರು, ಇಲ್ಲಿ ಇರೋದ್ ಬೇಡ, ಇಲ್ಲ ನಿಮ್ಗೆ ವಿಷ ಹಾಕ್ತೀನಿ ಅಂತ ಹೆದರಿಕೆ ಕೊಡ್ತಾರೆ. ಈ ಹಲ್ಲೆಯಲ್ಲಿ ವಸಂತ್ ನಾಯಕ್ ಅವರು ಅಲ್ಲಿ ಗಾಯಗೊಂಡು ಅವರು ತೀರ್ಕೊಂತಾರೆ, ಕಮಲಾಕರ್ ಸ್ವಾಮಿ. ಆಮೇಲೆ ಇನ್ನ ಅಪರಿಚಿತರು 4 ಜನ ಇದ್ರು, ಅವರು ನೋಡಿದ್ರು. ಆಮೇಲೆ ಇನ್ನ ತನಿಖೆ ನಡೀತಾರೆ. ಅದೇನೇ ಹೇಳಿ, ಜ್ಯೋತಿಷಿಯ ಅಕ್ರಮ ಸಂಬಂಧ ಆರೋಪಕ್ಕೆ ಒಂದು ಜೀವವೇ ಹೋಗಿದ್ದು ನಿಜಕ್ಕೂ ದುರಂತ. ಸೂರಜ್, TV9 ಉತ್ತರ ಕನ್ನಡ.